ಊಟಕ್ಕೆ ಅನ್ನ ಸಾಂಬಾರ್ ಜೊತೆಗೆ ಏನಾದರೂ ಒಂದು ಸೈಡ್ ಡಿಶ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ವಾ? ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ನಳಪಾಕ. ನಾನಿವತ್ತು ಒಂದು ಸೈಡ್ ಡಿಶ್ನೊಂದಿಗೆ ಬಂದಿದ್ದೇನೆ. ಅದು ಬದನೆಕಾಯಿಂದ ಮಾಡುವಂತಹ ತವಾ ಫ್ರೈ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬದನೆಕಾಯನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಬೇಕು, ತುಂಬ ತಿಳುವಾಗಿ ಕಟ್ ಮಾಡ್ಕೊಳ್ಬಾರ್ದು. ಮಧ್ಯದಲ್ಲಿ ಈ ಥರ ಕಟ್ ಮಾಡಿಕೊಂಡು, ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಬಾರ್ದು, ಹೀಗೆ ಚಾಕುವಿನ ತುದಿಯಿಂದ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ, ಯಾಕಂದರೆ ಮಸಾಲೆಗಳೆಲ್ಲ ಇದ್ರೊಳಗೆ ಸೇರಿಕೊಳ್ಬೇಕು ಅಂತ. ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆಗೆ. ಈ ಕಟ್ ಮಾಡ್ಕೊಂಡಿರೋದನ್ನು ನೀರಿನಲ್ಲಿ ಹಾಕ್ಕೊಳ್ತೇನೆ, ಇಲ್ಲಾಂದರೆ ಇದು ಕಪ್ಪಾಗಿಬಿಡುತ್ತೆ. ತವಾ ಫ್ರೈ ಮಾಡೋದಕ್ಕೆ ಮೊದಲಿಗೆ ಒಂದು 8-10 ಕೆಂಪು ಮೆಣಸಿನಕಾಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಕುದಿಯುವಂತಹ ನೀರನ್ನು, ಅಂದರೆ ಬಿಸಿ ನೀರನ್ನು, ನಾನು ಆಲ್ರೆಡಿ ಕುದಿಸ್ಕೊಂಡಿದ್ದೀನಿ ನೀರನ್ನು. ಕುದಿತಿರುವಂಥ ನೀರನ್ನು ಹಾಕಿ ಸ್ವಲ್ಪ ನೆನೆಸ್ಕೊಳ್ಬೇಕು ಬಿಸಿ ನೀರಿನಲ್ಲಿ. ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಮೆಣಸಿನಕಾಯನ್ನು ಈ ರೀತಿ ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಬೇಕು. ಇದು ಸಾಫ್ಟ್ ಆಗುತ್ತೆ. ಆಮೇಲೆ ಇದನ್ನು ರುಬ್ಕೊಳ್ಳಿಕ್ಕಿದೆ. ಈಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಯನ್ನು ತೊಗೊಂಡಿದ್ದೇನೆ. ಇದಕ್ಕೆ ನಾವು ಮೊದಲೇ ನೆನೆಸಿಟ್ಕೊಂಡಿದ್ವಲ್ಲ ಆ ಒಣಮೆಣಸಿನಕಾಯನ್ನು, ಕೆಂಪು ಮೆಣಸಿನಕಾಯನ್ನು ಹಾಕ್ಕೊಳ್ತೇನೆ. ಜೊತೆಗೆ ಒಂದು 8-10 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು 4-5 ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತೇನೆ. ನುಣ್ಣಗೆ ರುಬ್ಕೊಳ್ಬೇಕು, ತುಂಬ ತಿಳುವಾಗಿ ಮಾಡ್ಕೊಳ್ಬಾರ್ದು. ನುಣ್ಣಗೆ ರುಬ್ಕೊಂಡಿದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತೇನೆ. ಒಂದು 1/4 ಟೀ ಸ್ಪೂನು ಅರಿಶಿನ, ಹೀಗೆ ಸ್ವಲ್ಪ ಆಮ್ಚೂರ್ ಪೌಡ್ರನ್ನು ಹಾಕ್ಕೊಳ್ತೇನೆ. ಆಮ್ಚೂರ್ ಪೌಡರ್ ಬದಲಿಗೆ ವಾಟೆ ಹುಳಿಯನ್ನು ಸಹ ಬಳಸ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮಸಾಲೆ ರೆಡಿ ಆಯಿತು. ಬದನೆಕಾಯನ್ನು ನೀರಿನಿಂದ ತಕ್ಕೊಂಡು ಆಲ್ರೆಡಿ ನಾವು ಮಸಾಲೆಯನ್ನು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದ್ರ ಮೇಲೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಚೆನ್ನಾಗಿ ಎರಡೂ ಕಡೆನೂ ಮಸಾಲೆಯನ್ನು ಚೆನ್ನಾಗಿ ಈ ರೀತಿಯಾಗಿ ಹಚ್ಕೊಂಡ್ರೆ ಆಯಿತು. ಇದೇ ರೀತಿಯಾಗಿ ನಾನು ಎಲ್ಲ ಬದನೆಕಾಯಿಯ ಹೋಳುಗಳಿಗೆ ಮಸಾಲೆಯನ್ನು ಹಚ್ಕೊಳ್ತೇನೆ. ಅನ್ನ ಕಾಯೋಕೆ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮಸಾಲೆಯನ್ನು ಹಚ್ಕೊಂಡಿರುವಂಥ ಬದನೆಕಾಯಿಯನ್ನು ಇದರಲ್ಲಿಟ್ಟು ಬೇಯಿಸ್ಕೊಳ್ತೇನೆ. ಇದನ್ನು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಮತ್ತೆ ಬೇಕಿದ್ರೆ ಮಸಾಲೆಯನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದರಿಂದ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಈ ಥರ ತಿರುಗಿಸಿ ಮತ್ತು ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತೇನೆ. ಬಿಸಿ ಬಿಸಿಯಾದಂತಹ ಅನ್ನ ಜೊತೆಗೊಂದು ಸಾಂಬಾರು, ಜೊತೆಗೊಂದು ಈ ಥರ ಫ್ರೈ ಹಾಕ್ಕೊಂಡು ಊಟ ಮಾಡ್ತಿದ್ರೆ ಏನು ಸಖತ್ತಾಗಿರುತ್ತಲ್ವ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.